ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು BSK 6 ಸ್ಟೇಜ್ 4th T ಬ್ಲಾಕ್ ಬರುತ್ತೆ. ಇದು ಕಾರ್ನರ್ ಪ್ರಾಪರ್ಟಿ ಬರುತ್ತೆ, ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಬರುತ್ತೆ. ಇದು ಫ್ರಂಟ್ ಎಲಿವೇಶನ್, ಇದು ವೆಸ್ಟ್ ಸೈಡ್, ಇದು ನಾರ್ತ್ ಸೈಡ್ ಕಾರ್ನರ್ ಬರುತ್ತೆ. ಇದು 4 BHK 3 ಹೌಸ್ 20/30. ಇದು ನಾರ್ತ್ ರೋಡ್ 25 ಫೀಟ್ ಇದೆ, ವೆಸ್ಟ್ ರೋಡ್ 25 ಫೀಟ್ ಇದೆ. ಹೀಗೆ ಬನ್ನಿ, ಈಗ ಬಂದ್ರೆ ಇದು ಎಲಿವೇಶನ್ ನೋಡಿ. ಎಲಿವೇಶನ್ ರಾಯಲ್ ಪೇಂಟ್ ಮಾಡಿಸಿದ್ದಾರೆ. ನಿಮ್ಗೆ ಬಾಲ್ಕನಿಗೆ SS ರೈಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ ನೋಡಿ. ಇದು ವಾಲ್ ಸ್ಲೈಡಿಂಗ್ ಮಾಡಿದ್ದಾರೆ, ಟೈಲ್ಸ್, ಲೈಟ್ಸ್ ಹಾಕಿದ್ದಾರೆ, ಸ್ಪಾಟ್ ಲೈಟ್ಸ್ ಇದೆ. ಇದು ವಾಕಿಂಗ್ ಗೇಟ್ ಬರುತ್ತೆ. ಇದು ದೇವ್ಮೂಲೆ ಬರುತ್ತೆ. ಇದು ದೇವ್ಮೂಲೆ ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ. ಈ ಮೂಲೆ ಇಲ್ಲಿ ಒಂದು ವಾಕಿಂಗ್ ಗೇಟ್ ಇದೆ. ಹೀಗೆ ಬನ್ನಿ, ಇದು ವೆಸ್ಟ್ ಸೈಡ್ ಬರುತ್ತೆ. ಇದು ಕಾರ್ ಗೇಟ್ ಬರುತ್ತೆ. ಇದು ವೆಸ್ಟ್, ಇದು ಎಂಟ್ರಿ. ಇಲ್ಲಿ ಕಾರ್ ಗೇಟ್ ಬರುತ್ತೆ. ಇದು MS ಗೇಟು, ಲೇಸರ್ ಕಟಿಂಗ್ ಮಾಡಿಸಿದ್ದಾರೆ. ಇದು ಲೇಸರ್ ಕಟಿಂಗ್ ಬರುತ್ತೆ. ಇದು ಬಂದು ನಿಮಗೆ ಪೆಂಡಮೆಂಟ್ ಶೀಟ್ ಡಿಸೈನ್ ಮಾಡಿಸಿದ್ದಾರೆ ನೋಡಿ, ಎಷ್ಟು ಎಲಿಗೆಂಟ್ ಆಗಿದೆ ಪ್ರಾಪರ್ಟಿ. ಮೇಲ್ಗಡೆ ನಿಮಗೆ ನೋಡಿ, ಇದು ರಾಯಲ್ ಪೇಂಟ್ ಬರುತ್ತೆ. ಟೈಲ್ಸ್ ಇಂದ ವೈಟ್ ಇದು ಸ್ಲೈಡಿಂಗ್ ಮಾಡಿಸಿದ್ದಾರೆ ಡಿಸೈನ್ಸ್. ವೆಂಟಿಲೇಷನ್ಗೋಸ್ಕರ ದೊಡ್ಡ ದೊಡ್ಡ ಕಿಟಕಿಗಳು ಇಟ್ಟಿದ್ದಾರೆ. ಬನ್ನಿ, ಹೀಗೆ ಬಂದ್ರೆ ಇದು ಒಳಗಡೆ ಹೋಗೋಣ. ಇದು ಒಳಗಡೆ ಎಂಟ್ರಿ ಬರುತ್ತೆ, ಕಾರ್ ಎಂಟ್ರಿ ಬರುತ್ತೆ. ಇದು ಕಾರ್ ಎಂಟ್ರಿ. ಫ್ಲೋರಿಂಗ್ಗೆ ನೋಡಿ, ಫ್ಲೋರಿಂಗ್ ಬರುತ್ತೆ. ಇದು ಫ್ಲೋರಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಆಂಟಿ ಸ್ಕಿಡ್ ಬರುತ್ತೆ ಇದು ಟೈಲ್ಸ್. ಹೀಗೆ ಬಂದ್ರೆ ವಾಲ್ಗೆ ಮೇಂಟೆನೆನ್ಸ್ ಪರ್ಪಸ್ಗೆ 5 ಫೀಟ್ಗೆ ಸ್ಕ್ಲಾಡಿಂಗ್ ಮಾಡಿದ್ದಾರೆ. ಟೈಲ್ಸ್ ನ 2x4 ಟೈಲ್ಸ್ ನ ಸ್ಕ್ಲಾಡಿಂಗ್ ಮಾಡಿದ್ದಾರೆ. ಹೀಗೆ ಬಂದ್ರೆ ಇದು ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನಿಮ್ಗೆ ಸಂಪು 12,000 ಲೀಟರ್ ಸ್ಟೋರೇಜ್ ಸಂಪು ಮಾಡಿದ್ದಾರೆ. ಬೋರ್ ಇದೆ. ಬೋರ್ ಬಂದು ನಿಮ್ಗೆ 1000 ಸ್ಕ್ವೇರ್ ಫೀಟ್ ಡೆಪ್ತ್ ಹೋಗಿದೆ. ಇದು ವಾಕಿಂಗ್ ಗೇಟ್, MSL ವಾಕಿಂಗ್ ಗೇಟ್ ಮಾಡಿಸಿದ್ದಾರೆ. ಹೀಗೆ ಬನ್ನಿ, ಸೀಲಿಂಗ್ ಬಂದು ನಿಮ್ಗೆ POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಸುತ್ತ ಸ್ಪಾಟ್ ಲೈಟ್ ಹಾಕಿದ್ದಾರೆ. ಹೀಗೆ ಬಂದ್ರೆ ಇಲ್ಲಿ ಕಾವೇರಿ ಮೀಟರ್ ಪ್ರಾವಿಷನ್ ಮಾಡಿದ್ದಾರೆ. ಮೀಟರ್ ಹಾಕಿಲ್ಲ, ಹಾಕೊಡ್ತಾರೆ. ಇಲ್ಲಿ ಕಾರ್ ವಾಷಿಂಗ್ ಗೆ ಟ್ಯಾಪ್ ಕೂಡ ಹಾಕೊಡ್ತಾರೆ. ಟ್ಯಾಪ್ ಕಾರ್ ವಾಷಿಂಗ್ ಪಾಯಿಂಟ್ ಬರುತ್ತೆ ಇಲ್ಲಿ. ಹೀಗೆ ಬಂದ್ರೆ ನಿಮ್ಗೆ ಎಲೆಕ್ಟ್ರಿಕ್ ಏನಾರ ನಿಮ್ಮ ಹತ್ರ ಎಲೆಕ್ಟ್ರಿಕ್ ಬೈಕ್, ಎಲೆಕ್ಟ್ರಿಕ್ ಕಾರ್ ಏನಾರ ಇದ್ರೆ ಚಾರ್ಜಿಂಗ್ ಗೆ ಸುತ್ತ ಪಾಯಿಂಟ್ಗಳು ಮಾಡಿದ್ದಾರೆ. ಸುತ್ತ ಪಾಯಿಂಟ್ ಇದೆ ಚಾರ್ಜರ್ಸ್ಗೆ, ಎಲೆಕ್ಟ್ರಿಕ್ ಪಾಯಿಂಟ್ ಪ್ಲಗ್ ಮಾಡ್ಕೋಬಹುದು. ಹೀಗೆ ಬಂದ್ರೆ ಸಿಲಿಂಡರ್ ಇಡಕ್ಕೆ ಪ್ರಾವಿಷನ್ ಮಾಡಿಸಿದ್ದಾರೆ. ಸೇಫ್ಟಿಗೆ ಗ್ರಿಲ್ ಮಾಡಿಸಿದ್ದಾರೆ. 2 ಸಿಲಿಂಡರ್ ಆರಾಮಾಗಿ ಇಡ್ಬೋದು ಇಲ್ಲಿ. ಸಿಲಿಂಡರ್ ಇಡಕ್ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ಇಲ್ಲಿ ಡ್ರೈವರ್ ಅಥವಾ ಸರ್ವೆಂಟ್ಗೆ ಸ್ಮಾಲ್ ಒಂದು ಬಾತ್ರೂಮ್ ಮಾಡಿದ್ದಾರೆ. ವಾಶ್ರೂಮ್ ಇದೆ ಇಲ್ಲಿ, ಸರ್ವೆಂಟ್ಗೆ ವಾಶ್ರೂಮ್ ಮಾಡಿದ್ದಾರೆ. ಹೀಗೆ ಬಂದ್ರೆ ಇದು ಎಲೆಕ್ಟ್ರಿಕ್ ಪಾಯಿಂಟ್, ಎಲೆಕ್ಟ್ರಿಕ್ ಪ್ಯಾನಲ್ ಬೋರ್ಡ್ ಹಾಕಿದ್ದಾರೆ. ಮೀಟರ್ ಫಿಕ್ಸ್ ಆಗಿದೆ. ಆಮೇಲೆ ಬೋರ್ಡ್ ಸ್ಟಾರ್ಟರ್ ಫಿಕ್ಸ್ ಆಗಿದೆ. ಇಲ್ಲಿ ಎಲೆಕ್ಟ್ರಿಕ್ ಬೋರ್ಡ್ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇಲ್ಲಿ ನಿಮ್ಗೆ ನೋಡಿ, ಇಲ್ಲಿ ಸೇಫ್ಟಿಗೆ UPS ಪಾಯಿಂಟ್ ಮಾಡಿದ್ದಾರೆ. ಒಂದು ಗೇಟ್ ಇಟ್ಟಿದ್ದಾರೆ, MS ಗೇಟ್ ಹಾಕಿದ್ದಾರೆ. UPS ಇಲ್ಲಿ ಇಡ್ಬೋದು, UPS ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ಇದು ಫಸ್ಟ್ ಫ್ಲೋರ್ ಎಂಟ್ರಿ. ಇದು ಫಸ್ಟ್ ಫ್ಲೋರ್ ಎಂಟ್ರಿ ಬರುತ್ತೆ. ಇದು ಬಂದು ನಿಮ್ಗೆ SS ರೈಲಿಂಗ್ಸ್ ಹಾಕಿದ್ದಾರೆ. ಜಿಂದಾಲ್ ರೈಲಿಂಗ್ಸ್ ಬರುತ್ತೆ. ಇದು SS. ಹೀಗೆ ಬಂದ್ರೆ ಬನ್ನಿ, ಒಳಗಡೆ ಬನ್ನಿ. ಹೀಗೆ ಬಂದ್ರೆ ಇದು ಲಪೋತ್ರ ಆಂಟಿ ಸ್ಕಿಡ್ ಬ್ಲಾಕ್ ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಬ್ಲಾಕ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, 40 mm. ಬನ್ನಿ, ಹೀಗೆ ಬನ್ನಿ. ಇದು SS ರೈಲಿಂಗ್ಸ್ ಬಂದಿದೆ. ವಾಲ್ಗೆ ಸ್ಕ್ಲಾಡಿಂಗ್ ಮಾಡಿದ್ದಾರೆ 2x4. ಇದು ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ವಾಲ್ಗೆ, ಇಟಾಲಿಯನ್ ಮಾರ್ಬಲ್ ಡಿಸೈನು. ಹೀಗೆ ಬಂದ್ರೆ ಇದು SS ರೈಲಿಂಗ್ಸ್ ಟಫನ್ ಗ್ಲಾಸ್. ಇದು 12 mm ಥಿಕ್ನೆಸ್ ಇದೆ ಟಫನ್ ಗ್ಲಾಸ್. ಮೇಲ್ಗಡೆ ಬಂದ್ರೆ PVC ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಸ್ಪಾಟ್ ಲೈಟ್ ಹಾಕಿದ್ದಾರೆ. ಹೀಗೆ ಬಂದ್ರೆ ಇದು ನಿಮ್ಗೆ ನಾರ್ತ್ ಎಂಟ್ರಿ ಬರುತ್ತೆ. ಇದು ದೇವ್ಮೂಲೆ ಬರುತ್ತೆ. ಇದು ನಾರ್ತ್ ಈಸ್ಟ್ ಕಾರ್ನರ್ ದೇವ್ಮೂಲೆ ಬರುತ್ತೆ. ಮೇನ್ ಡೋರ್ ಬಂದು ನಾರ್ತ್ ಬರುತ್ತೆ. ಬನ್ನಿ, ಹೀಗೆ ಬನ್ನಿ. ಇದು ಥಿಕ್ನೆಸ್ ಬಂದು
6x8 ಬರುತ್ತೆ, 6x8 ಥಿಕ್ನೆಸ್ ಬರುತ್ತೆ ವಾಸ್ಕಲ್ ಸೈಜು ನೋಡಿ. ಹೆವಿ ಗೇಜ್ ಅಲ್ಲಿ ಮಾಡಿಸಿದ್ದಾರೆ. ಇದು ಟಫಾನ್ ಗ್ಲಾಸ್ ಬರುತ್ತೆ, ವೆಂಟಿಲೇಷನ್ಗೋಸ್ಕರ ಟಫಾನ್ ಗ್ಲಾಸ್ ಹಾಕಿದ್ದಾರೆ, ವೆಲಿವೇಶನ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು. ಹೀಗೆ ಬಂದ್ರೆ ಇದು ಮೇನ್ ಡೋರು, ಟೀಕುಡ್ ಹೆವಿ ಗೇಜ್, ನಿಮ್ಗೆ 2 ಇಂಚು ಥಿಕ್ನೆಸ್ ಇದೆ. ಕಾರ್ನಿಶ್ ಮಾಡಿದ್ದಾರೆ, ಡಿಸೈನ್ ಮಾಡಿದ್ದಾರೆ, ಒಳ್ಳೆ ಪಾಲಿಶ್ ಮಾಡಿಸಿದ್ದಾರೆ, ಒಳ್ಳೆ ಬ್ರಾಸ್ ಹ್ಯಾಂಡಲ್ ಹಾಕಿದ್ದಾರೆ. ಯುರೋಪ ಲಾಕ್ಸ್ 2 ಲಾಕ್ಸ್ ಹಾಕಿದ್ದಾರೆ ಇಲ್ಲಿ. ಹೆವಿ ಇದೆ ಮೇನ್ ಡೋರು. ವಾಸ್ಕೋಲು ಅಷ್ಟೇ ಹೆವಿ ಸೈಜ್ ಮಾಡಿಸಿದ್ದಾರೆ, ಎಕ್ಸಲೆಂಟ್ ಆಗಿದೆ. ಹೀಗೆ ಬನ್ನಿ, ಒಳಗಡೆ ಬನ್ನಿ. ಒಳಗಡೆ ಬಂದ್ರೆ ಇದು ನಿಮಗೆ ಗ್ರೇನೆಟ್, ಒಳ್ಳೆ ಗ್ರೇನೆಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ 40 mm ಥಿಕ್ನೆಸ್, ಒಳ್ಳೆ ಗ್ರೇನೆಟ್ ಯೂಸ್ ಮಾಡಿದ್ದಾರೆ. ವೆಂಟಿಲೇಷನ್ಗೋಸ್ಕರ ಟೀಕುಡ್ ವಾಸ್ಕಲ್, ಟೀಕುಡ್ ಡೋರು, ಕಿಟ್ಕಿ ವಾಸ್ಕಲ್ ಬಂದು ಟೀಕುಡ್ಡೆ, ಡೋರು ಟೀಕುಡ್ಡೆ. ಹಚ್ಚಿಂಗ್ ಗ್ಲಾಸ್ ಹೆವಿ ಗೇಜ್ ಇದೆ, ಹಚ್ಚಿಂಗ್ ಗ್ಲಾಸ್ ಹಾಕಿಸಿದ್ದಾರೆ, ಹೆವಿ ಗೇಜ್. ಇದು 12 mm. ಬನ್ನಿ, ಹೀಗೆ ಬನ್ನಿ. ಈಗ ಬಂದ್ರೆ ಇದು ಟಿವಿ ಕ್ಯಾಬಿನೆಟ್. ನೀವು ಎಂತ ಟಿವಿ ಆದ್ರೂ ಮೋಲ್ಡ್ ಮಾಡ್ಕೋಬಹುದು, ಸ್ಪೇಷಿಯಸ್ ಆಗಿದೆ. ಅದಕ್ಕೆ ಎಲೆಕ್ಟ್ರಿಕ್ ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಕಬೋರ್ಡ್ಸ್, ಡ್ರಾಯರ್ಸ್ ಮಾಡಿಸಿದ್ದಾರೆ, ಡ್ರಾಯರ್ಸ್ ಇದೆ. ಸೆಟ್ ಬಾಕ್ಸ್, ರಿಮೋಟ್ ಇಡೋಕ್ಕೆಲ್ಲ ಬಾಕ್ಸ್ ಸಪರೇಟ್ ಆಗಿ ಬಾಕ್ಸ್ ಮಾಡಿಸಿದ್ದಾರೆ. ಇಲ್ಲಿ ಪಾಯಿಂಟ್ ಇದೆ, ಟಿವಿ ಕೇಬಲ್ ಪಾಯಿಂಟ್ ಮಾಡಿದ್ದಾರೆ. ಡ್ರಾಯರ್ಸ್ಗಳು ಬಂದಿದ್ದಾರೆ. ಸ್ಮಾಲ್ ಸೋಕೆಶ್ ತರ ಮಾಡಿದ್ದಾರೆ, ಸೋಕೆಶ್ ತರ ಮಾಡಿ ಅದಕ್ಕೊಂದು ಲೈಟ್ LED ಲೈಟ್ಸ್ ಕೊಟ್ಟಿದ್ದಾರೆ ನೋಡಿ. ಎಷ್ಟು ಡಿಸೈನ್ ನೀಟಾಗಿ ಮಾಡಿಸಿದ್ದಾರೆ. POP 3 ಸೇರಿಸಿ ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ಇದು ವುಡನ್, ಇದು PUC, ಇದು POP 3 ಸೇರಿಸಿ ಮಾಡಿಸಿದ್ದಾರೆ. ಎಕ್ಸಲೆಂಟ್ ಆಗಿದೆ ಸೀಲಿಂಗು. ಸುತ್ತ ಸ್ಪಾಟ್ ಲೈಟ್ ಇದೆ. ಇದು ವಿಶಾಲವಾಗಿದೆ, ಹಾಲ್ ವಿಶಾಲವಾಗಿದೆ. ಇಲ್ಲಿ ಏನಾರ ಸ್ಟೋರೇಜ್ ಮಾಡ್ಕೋಬಹುದು. ಮೆಟ್ಲು ಕೆಳಗಡೆ ಸ್ಟೋರೇಜ್ಗೆ ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಸ್ಟೋರೇಜ್ ಮಾಡ್ಕೋಬಹುದು. ಇದು ಹೆಲ್ಮೆಟ್ ಇಟ್ಕೋಬಹುದು ಇಲ್ಲಿ. ಇದು ಡೈನಿಂಗ್ ಎಂಟ್ರಿಗೆ ವುಡನ್ ಅಲ್ಲಿ ಪಾರ್ಟೇಷನ್ ಮಾಡಿ ಡಿಸೈನ್ ಮಾಡಿಸಿದ್ದಾರೆ, ಶೀಟ್ ಹಾಕಿದ್ದಾರೆ, ಚೆನ್ನಾಗಿ ಬಂದಿದೆ ಇದು. ಇದಕ್ಕೆ LED ಲೈಟ್ಸ್ ಹಾಕಿದ್ದಾರೆ. ಹೀಗೆ ಬನ್ನಿ, ಇದು ಡೈನಿಂಗ್ ಸ್ಪೇಸ್ ಬರುತ್ತೆ. ಇದು ಡೈನಿಂಗ್ ಸ್ಪೇಸು, ಸ್ಮಾಲ್ ಡೈನಿಂಗ್ ಹಾಕೋಬಹುದು. ಇವ್ರ ಪಕ್ಕದಲ್ಲೇ ಒಂದು ಪೂಜಾ ಮಾಡಿದ್ದಾರೆ. ಇದು ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ, ದೇವಮೂಲೆಯಲ್ಲಿ ಪೂಜಾ ಮಾಡಿದ್ದಾರೆ. ಇದು ಪೂಜಾ ಬರುತ್ತೆ. ವಾಲ್ಗೆ ವೈಟ್ ಕಲರ್ ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ ವುಡನ್ ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಇದು ಬಂದ್ರೆ ಹಚ್ಚಿಂಗ್ ಗ್ಲಾಸ್. ಡೋರ್ ಬಂದು ನಿಮಗೆ ಟೀಕುಡ್ ಡೋರ್, ವಾಸ್ಕಲ್ಲು ಟೀಕುಡ್ಡೆ, ಈ ಸೈಡ್ಸ್ ಇದು ಅಷ್ಟೇ ಟೀಕುಡ್ಡೆ ಬರುತ್ತೆ. ಇದು ಹಚ್ಚಿಂಗ್ ಗ್ಲಾಸ್ ಅಲ್ಲಿ ಮಾಡಿಸಿದ್ದಾರೆ. ಈ ಫ್ರೇಮ್ ಬಂದು ಟೀಕುಡ್ಡೆ. ಕೆಳಗಡೆ ಮಂಟಪ ಮಾಡಿಸಿದ್ದಾರೆ, ಅದು ಗ್ರೇನೈಟ್ ಮಂಟಪ ಮಾಡಿಸಿದ್ದಾರೆ. ಥಿಕ್ನೆಸ್ 40 mm ಥಿಕ್ನೆಸ್ ಅಲ್ಲಿ ಡಿಸೈನ್ ಮಾಡಿಸಿದ್ದಾರೆ. ರೆಡ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಸ್ಟೋರೇಜ್ಗೆ ಬಾಕ್ಸ್, ಒಂದು ಚಿಕ್ಕದ ಒಂದು ಬಾಕ್ಸ್ ಇಟ್ಟಿದ್ದಾರೆ. ಇಲ್ಲಿ ಬಾಕ್ಸ್ ಬರುತ್ತೆ, ದೇವ್ರ ಸಾಮಾನುಗಳೆಲ್ಲ ಸ್ಟೋರೇಜ್ ಮಾಡ್ಕೋಬಹುದು. ಒಂದು ಎಲೆಕ್ಟ್ರಿಕ್ ಪ್ಲಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ 2 ಕಡೆ ಲೈಟ್ಸ್ ಹಾಕಿದ್ದಾರೆ, LED ಲೈಟ್ಸ್. ಹೀಗೆ ಬನ್ನಿ, ಇದು ಡೈನಿಂಗ್ಗೆ ವೆಂಟಿಲೇಷನ್ 3 ಡೋರ್ ಟೀಕುಡ್ ಡೋರ್ ಮಾಡಿಸಿದ್ದಾರೆ. ಹಚ್ಚಿಂಗ್ ಗ್ಲಾಸ್ ಹಾಕಿದೆ. ವಾಸ್ಕಲು ಟೀಕುಡ್ಡೆ, ಡೋರು ಟೀಕುಡ್ಡೆ. ಇದು ಬನ್ನಿ, ಹೀಗೆ ಬನ್ನಿ. ಇದು ಮಾಡ್ಯುಲರ್ ಕಿಚನ್, ಸ್ಲ್ಯಾಬ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. 40 mm ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಈಗ ಬಂದ್ರೆ ಇದೆಲ್ಲ ಸಾಫ್ಟ್ ಕ್ಲೋಸರ್ ಬರುತ್ತೆ. ಡೈರ್ಸ್ ಎಲ್ಲ ಸಾಫ್ಟ್ ಕ್ಲೋಸರ್ಸ್. ಇವಾಗ ಟ್ರೆಂಡ್ ಟಕ್ನಾಗ ಮಾಡಿದ್ದಾರೆ, ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ ಇದು. ಇಲ್ಲಿ ಗ್ಯಾಸ್ ಇಡಕ್ ಪ್ರಾವಿಷನ್ ಮಾಡಿದ್ದಾರೆ. ಒಂದು ಗ್ಯಾಸ್ ಪೈಪ್ ಇದೆ, ಕನೆಕ್ಷನ್ ಇದೆ, ಗ್ಯಾಸ್ ಕನೆಕ್ಷನ್ ಇದೆ. ಇಲ್ಲಿ ಸ್ಟವ್ ಇಟ್ಕೋಬಹುದು. ಇಲ್ಲಿ ಚಿಮ್ನಿ ಪಾಯಿಂಟ್, ಇಲ್ಲಿ ಚಿಮ್ನಿಗೆ ಪ್ರಾವಿಷನ್ ಮಾಡಿದ್ದಾರೆ. ಇದೆಲ್ಲ ಎಕ್ಸ್ಟ್ರಾ ಸ್ಟೋರೇಜ್ಗೆ ಬಾಕ್ಸ್ ಕೂಡ ಹಾಕಿದ್ದಾರೆ. ಎಲ್ಲ ಸ್ಟೋರೇಜ್ ಬರುತ್ತೆ, ಎಕ್ಸ್ಟ್ರಾ ಸ್ಟೋರೇಜು. ಹೀಗೆ ಬಂದ್ರೆ ವಾಶ್ ಬೇಷನ್ ಮಾಡಿದ್ದಾರೆ. ಒಂದು 2 ಟ್ಯಾಬ್ ಬರುತ್ತೆ, ಹಾಕೊಡ್ತಾರೆ ನೋಡಿ. ಇದೆಲ್ಲ ಸ್ಟೋರೇಜ್ ಮಾಡ್ಕೋಬಹುದು. ಹೀಗೆ ಬಂದ್ರೆ ಇದು ಆಟೋಮೆಟಿಕ್ ಸ್ಟೋರೇಜು ನೋಡಿ, ಎಕ್ಸಲೆಂಟ್ ಆಗಿದೆ ನೋಡಿ.
ಎಷ್ಟು ತರಕಾರಿಗಳೆಲ್ಲ ಸ್ಟೋರೇಜ್ ಮಾಡ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ವೆಜಿಟೇಬಲ್ ಸ್ಟೋರೇಜು. ಇದು ಆಟೋಮೆಟಿಕ್ ಮಾಡಿದ್ದಾರೆ, ಆಟೋಮೆಟಿಕ್ ಲೈಟ್ ಆನ್ ಆಗುತ್ತೆ. ಹೀಗೆ ಬಂದ್ರೆ ಇಲ್ಲಿ ಫ್ರಿಡ್ಜ್ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ, ಫ್ರಿಡ್ಜ್ ಪಾಯಿಂಟ್ ಮಾಡಿದ್ದಾರೆ ಇಲ್ಲಿ. ಹೀಗೆ ಬಂದ್ರೆ ಇಲ್ಲಿ ನಿಮ್ಗೆ ಮೈಕ್ರೋ ಓವನ್, ಮಿಕ್ಸಿ ಇಡಕ್ಕೆ ಎಲೆಕ್ಟ್ರಿಕ್ ಪಾಯಿಂಟ್ ಮಾಡಿ ಇಲ್ಲಿ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹೀಗೆ ಬಂದ್ರೆ ಇದು ಯುಟಿಲಿಟಿ ಬರುತ್ತೆ. ಯುಟಿಲಿಟಿ ಸೇಫ್ಟಿಗೆ ಒಂದು ಗ್ರಿಲ್ ಹಾಕಿದ್ದಾರೆ, ವೆಂಟಿಲೇಷನ್ ಬರ್ತೀವಿ, ಮೇಲ್ಗಡೆ ಬರುತ್ತೆ, ಕೆಳಗಡೆಯಿಂದಾನೆ ಬರುತ್ತೆ. ಇಲ್ಲೊಂದು ಸಿಂಕ್ ಬರುತ್ತೆ, ಸಿಂಕ್ ಹಾಕಿ ಕೊಡ್ತಾರೆ. ಹೀಗೆ ಬಂದ್ರೆ ಇದೊಂದು ಕಾಮನ್ ಬಾತ್ರೂಮ್ ಬರುತ್ತೆ, ಇದೊಂದು ಕಾಮನ್ ಬಾತ್ರೂಮ್ ಬರುತ್ತೆ. ಸ್ಮಾಲ್ ಬಾತ್ರೂಮ್ ಇದೆ ಇಲ್ಲಿ ಕಾಮನ್. ಇದೆಲ್ಲ ವಾಟರ್ ಪ್ರೂಫ್ ಡೋರ್ ಹಾಕಿದ್ದಾರೆ. ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ವಾಲ್ಗೆ ಸ್ಲೈಡಿಂಗ್ ಮಾಡಿದ್ದಾರೆ, ನಿಮ್ಗೆ ಒಂದು 6 ಫೀಟ್ ವರೆಗೂ ಮಾಡಿದ್ದಾರೆ. ಇದು ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ ಇದಕ್ಕೂ. ಹೀಗೆ ಬನ್ನಿ, ಇದು ಟೀಕುಡ್ ವಾಸ್ಕಲ್ ಬರುತ್ತೆ. ನಿಮ್ಗೆ ಸೀಲಿಂಗ್ ಬಂದು POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. POP ಫಾಲ್ ಸೀಲಿಂಗ್, ಸ್ಪಾಟ್ ಲೈಟ್ಸ್ ಹಾಕಿದ್ದಾರೆ. ಬನ್ನಿ ಇದು ಬನ್ನಿ. ನಿಮ್ಗೆ ಇದು LED ಲೈಟ್ಸ್ ಮಾಡಿಸಿದ್ದಾರೆ. ಇದು ಫುಡ್ ಲೈಟ್ಸು, LED ಲೈಟ್ಸು. ಇದು ಸೆನ್ಸಾರ್ ಇದೆ, ಇದು ಹೋಗುವಾಗ ಆನ್ ಆಗುತ್ತೆ, ಆಟೋಮೆಟಿಕ್ ಆಫ್ ಆಗುತ್ತೆ, ಸೆನ್ಸಾರ್ ಬರುತ್ತೆ ಇದು. ಇದು ಬಂದು ಜಿಂದಾಲ್ದು SS ರೈಲಿಂಗ್ಸ್ ಹಾಕಿದ್ದಾರೆ. ಇದು ಫುಡ್ ಲೈಟ್ಸ್ LED ಮಾಡಿದ್ದಾರೆ, ಸುತ್ತ ಮಾಡಿದ್ದಾರೆ, ಕೆಳಗಡೆಯಿಂದ ಮೇಲ್ಗಡೆವರೆಗೂ ಮಾಡಿದ್ದಾರೆ. ಇದು ಸೆನ್ಸಾರ್ ಅಲ್ಲಿ ಕಂಟ್ರೋಲ್ ಆಗುತ್ತೆ. ಹೀಗೆ ಬಂದ್ರೆ ಇದು 6 ರೂಮ್, 7 ರೂಮ್ ಸೆಂಟ್ರಲ್ಲಿ ಒಂದು ಬಾಲ್ಕನಿ ಮಾಡಿದ್ದಾರೆ. ಇದು ಬಾಲ್ಕನಿ. ಬಾಲ್ಕನಿಗೆ ಒಳ್ಳೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ, ಫ್ಲೋರಿಂಗು. SS ರೈಲಿಂಗ್ಸ್, ಟಫನ್ ಗ್ಲಾಸ್. ಇದು ನಾರ್ತ್ ವ್ಯೂ ಬರುತ್ತೆ ರೋಡು. ಇದು 25 ಫೀಟ್ ಬರುತ್ತೆ, ನಾರ್ತ್ ವ್ಯೂ ಬರುತ್ತೆ ಇದು. ನಿಮ್ಗಿದು ವಾಟರ್ ಪ್ರೂಫ್ ಡೋರು, ಟೀಕುಡ್ ವಾಸ್ಕಲ್, ಟೀಕುಡ್ ಡೋರ್ಗಳು ಬರುತ್ತೆ ಇದಕ್ಕೆ, ಕಿಟಕಿಗೆ. ಇದು ವಾಸ್ಕಲ್ ಬಂದು ಟೀಕುಡ್. ಇದು ಫ್ಲಶ್ ಡೋರ್, ವಾಟರ್ ಪ್ರೂಫ್ ಡೋರ್ ಬರುತ್ತೆ ಇದು. ಹೀಗೆ ಬನ್ನಿ. ಹೀಗೆ ಬಂದ್ರೆ ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಕುಬೇರ್ ಮೂಲೆ ಬರುತ್ತೆ, ಮಾಸ್ಟರ್ ಬೆಡ್ರೂಮ್ ಬರುತ್ತೆ. 3 ಡೋರ್ ವೆಂಟಿಲೇಷನ್ಗೋಸ್ಕರ ಟೀಕುಡ್ ಡೋರು, ಟೀಕುಡ್ ವಾಸ್ಕಲ್. ಇಲ್ಲೊಂದು ಸ್ಮಾಲು ಟಿವಿ ಪಾಯಿಂಟ್, ಟಿವಿ ಪಾಯಿಂಟ್. ಇದು ಟಿವಿ ಫಿಕ್ಸ್ ಮಾಡ್ಕೋಬಹುದು, ಕೇಬಲ್ ಕನೆಕ್ಷನ್ ಇದೆ, ಎಲೆಕ್ಟ್ರಿಕ್ ಪಾಯಿಂಟ್ ಇದೆ, ಟಿವಿ ಟೇಬಲ್. ಇದು ಬಂದ್ರೆ ಸ್ಲೈಡಿಂಗ್ ವಾರ್ಡ್ರೋಫ್, ಸ್ಲೈಡಿಂಗ್ ವಾರ್ಡ್ರೋಫ್ ಮಾಡಿಸಿದ್ದಾರೆ ಇದು. ನೋಡಿ, ಈ ರೂಮ್ ಬಂದು ಗ್ರೇನೈಟ್ ಯೂಸ್ ಮಾಡಿದ್ದಾರೆ, ಫ್ಲೋರಿಂಗ್ ಫುಲ್ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಫಿಕ್ಸ್ಡ್ ಕಾಟು, ಫಿಕ್ಸ್ಡ್ ಕಾಟು, ವುಡನ್ POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಸೀಲಿಂಗು ಲೈಟ್ಸ್ ಕೊಟ್ಟಿದ್ದಾರೆ, LED ಲೈಟ್ಸ್ ಕೊಟ್ಟು ಕನೆಕ್ಟ್ ಮಾಡಿದ್ದಾರೆ. ಇಲ್ಲಿ ಫ್ಯಾನ್ ಪಾಯಿಂಟ್ ಬರುತ್ತೆ. ಇಲ್ಲಿ ಇಲ್ಲಿವರೆಗೂ 7 ಫೀಟ್ ವರೆಗೂ ವುಡನ್ನಲ್ಲಿ ಪಾರ್ಟಿಷನ್ ಮಾಡಿಸಿದ್ದಾರೆ. ಇದೆಲ್ಲ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಈಗ ಬಂದ್ರೆ ಡ್ರೆಸ್ಸಿಂಗ್ ಟೇಬಲ್ ಇದೆ ಇಲ್ಲಿ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಪ್ರಾವಿಷನ್ ಮಾಡಿದ್ದಾರೆ. ಬನ್ನಿ, ಇದು ಅಟ್ಯಾಚು. ಈಗ ಬಂದ್ರೆ ನಿಮ್ಗೆ ಫ್ಲೋರಿಂಗು ಟೈಲ್ಸ್ ಹಾಕಿದ್ದಾರೆ, ಆಂಟಿ ಸ್ಕಿಡ್ ಬರುತ್ತೆ ಇದು ಟೈಲ್ಸ್. ವಾಲ್ಗೆಲ್ಲ ಒಳ್ಳೆ ಟೈಲ್ಸ್ 2x4 ಸ್ಲೈಡಿಂಗ್ ಮಾಡಿದ್ದಾರೆ. ಇದು 2x4 ಸ್ಲೈಡಿಂಗ್ ಮಾಡಿದ್ದಾರೆ. ಇಲ್ಲಿ ಶವರ್ ಬರುತ್ತೆ, ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ, ಇಲ್ಲಿ ಕಮೋಡ್ ಬರುತ್ತೆ, ಇಲ್ಲಿ ಗೀಸರ್, ಸೋಲಾರ್ ಪ್ರಾವಿಷನ್ ಎರಡೂ ಮಾಡಿದ್ದಾರೆ. ಇಲ್ಲಿ ಬಂದ್ರೆ ವೆಂಟಿಲೇಷನ್ಗೋಸ್ಕರ ಒಂದು ಕಿಟಕಿ ಬಿಟ್ಟಿದ್ದಾರೆ. ಎಕ್ಸಾಸ್ಟ್ ಫ್ಯಾನ್ ಪಾಯಿಂಟ್ ಪ್ರಾವಿಷನ್ ಮಾಡಿದ್ದಾರೆ, ಎಕ್ಸಾಸ್ಟ್. ಹೀಗೆ ಬಂದ್ರೆ ಇಲ್ಲೊಂದು ವಾಶ್ ಬೇಸಿನ್ ಬರುತ್ತೆ, ಒಂದು ಲೈಟಿಂಗ್ ಪಾಯಿಂಟ್ ಬರುತ್ತೆ, ಇಲ್ಲಿ ಮಿರರ್ ಬರುತ್ತೆ. ಇದು ಫ್ಲಶ್ ಡೋರು, ವಾಟರ್ ಪ್ರೂಫ್ ಡೋರ್ ಹಾಕಿದ್ದಾರೆ ಇದಕ್ಕೆ. ಹೀಗೆ ಬನ್ನಿ, ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ನೀವು ಹೀಗೆ ಬಂದ್ರೆ ಇದು ಸೆಕೆಂಡ್ ರೂಮ್ಗೆ ಹೋಗೋಣ ಬನ್ನಿ. ಇದು ಸೆಕೆಂಡ್ ರೂಮು. ಹೀಗೆ ಬಂದ್ರೆ ನಿಮ್ಗೆ ಎಂಟ್ರಿ ನೋಡಿ. ಇದು POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಸೀಲಿಂಗ್ ಎಕ್ಸಲೆಂಟ್ ಆಗಿದೆ, ಒಳ್ಳೆ ಡಿಸೈನು, ಒಳ್ಳೆ LED ಲೈಟ್ಸ್ ಹಾಕಿ
ಬ್ಯಾಕ್ ಗ್ರೌಂಡ್ ಕೊಟ್ಟಿದ್ದಾರೆ. ಇದೆಲ್ಲ PUC ಸ್ಲೈಡಿಂಗ್ ಬರುತ್ತೆ. ಇದು ವುಡನ್ ಅಲ್ಲಿ ಪಾರ್ಟೇಷನ್ ಮಾಡಿಸಿದ್ದಾರೆ. LED ಲೈಟ್ಸ್ ಹಾಕಿದ್ದಾರೆ. ಇದು ಫಿಕ್ಸ್ಡ್ ಕಾಟ್ ಬರುತ್ತೆ. ಫ್ಲೋರಿಂಗ್ ಬಂದು ಒಳ್ಳೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಹೀಗೆ ಬನ್ನಿ, ಇದು ಸ್ಟಡಿ ಟೇಬಲ್ ಬರುತ್ತೆ. ಇಲ್ಲಿ ಮಕ್ಕಳಿಗೆ ಸ್ಟಡಿ ಟೇಬಲ್ ಇದು. ಹೀಗೆ ಬಂದ್ರೆ ವೆಂಟಿಲೇಷನ್ಗೋಸ್ಕರ ಒಂದು ಟೀಕುಡ್ ಡೋರು, ಟೀಕುಡ್ ವಾಸ್ಕಲ್ ಫ್ರೇಮ್ ಬಂದು ನಿಮ್ಗೆ ಟೀಕುಡ್ ಬರುತ್ತೆ. ಇದೆಲ್ಲ 12 mm ಒಳ್ಳೆ ಗ್ಲಾಸ್ ಯೂಸ್ ಮಾಡಿದ್ದಾರೆ, ಅಚ್ಚಿಂಗ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಟೀಕುಡ್ ಬರುತ್ತೆ, ಒಳ್ಳೆ ಪಾಲಿಶ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನೀವು ಇಲ್ಲಿ ವಾರ್ಡ್ರೋಬ್ ಮಾಡಿಸಿದ್ದಾರೆ. ಇದು ವಾರ್ಡ್ರೋಬ್ ಬರುತ್ತೆ, 4 ಡೋರ್ ವಾರ್ಡ್ರೋಬ್ ಬರುತ್ತೆ. ಇಲ್ಲಿ ಮಕ್ಕಳು ಬಟ್ಟೆಗಳು ಸ್ಟೋರೇಜ್ಗೆ ಬಾಕ್ಸ್ಗಳು ಮಾಡಿಸಿ ಸಪರೇಟ್ ಆಗಿ ಮೇಲ್ಗಡೆ ಎಲ್ಲ ಎಕ್ಸ್ಟ್ರಾ ಬಾಕ್ಸ್ ಮಾಡಿಸಿದ್ದಾರೆ. ಇದೇ ಬಂದ್ರೆ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರು, ಇದೆಲ್ಲ LED ಲೈಟ್ಸ್ ಹಾಕಿ ಡಿಸೈನ್ ಮಾಡಿಸಿದ್ದಾರೆ. ಎಲ್ಲ ಆಲ್ಮೋಸ್ಟ್ ವುಡನ್ ಕಂಪ್ಲೀಟ್ ಮಾಡಿದ್ದಾರೆ. ರೂಮ್ ಸೈಜು ಇದು ನೋಡಿ. ಇದು ಅಟ್ಯಾಚ್ ವಾಶ್ರೂಮ್ ಇದೆ, ಕ್ಲೋಸಿಂಗ್ ವಾಶ್ರೂಮ್ ಗೊತ್ತೇ ಆಗಲ್ಲ. ಇದು ವಾಟರ್ ಫೋನ್ ಕಬೇಕು. ಇದನ್ನ ಈಗ ಬಂದ್ರೆ ಫ್ಲೋರಿಂಗ್ ಬಂದು ನಿಮ್ಗೆ ಆಂಟಿಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬನ್ನಿ, ಒಳಗಡೆ ಬನ್ನಿ. ಇಲ್ಲಿ ಬಂದ್ರೆ ವೆಂಟಿಲೇಷನ್ಗೋಸ್ಕರ ಒಂದು ಕಿಟ್ಕಿಟ್ಟಿದ್ದಾರೆ. ಇಲ್ಲಿ ಗೀಸರ್ ಸೋಲಾರ್ 2 ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ, ಶವರ್ ಪಾಯಿಂಟ್ ಇದೆ. ಇಲ್ಲಿ ಕಮೋಡ್ ಬರುತ್ತದೆ, ಹಾಕೊಡ್ತಾರೆ. ಇನ್ನೊಂದು ಹ್ಯಾಂಡ್ ವಾಶ್ ಬರುತ್ತೆ. ಇಲ್ಲೊಂದು ಮಿರರ್ ಬರುತ್ತೆ. ಹೀಗೆ ಬನ್ನಿ, ಇದು ಚಿಲ್ಡ್ರನ್ ರೂಮು. ಹೀಗೆ ಬನ್ನಿ, ಇದು 3rd ಫ್ಲೋರ್ ಎಂಟ್ರಿ. ನಿಮಗೆ ಇದು ಸೆನ್ಸ್ ಮಾಡುತ್ತೆ, ಸೆನ್ಸರ್ ಲೈಟ್, LED ಲೈಟ್ ಸೆನ್ಸ್ ಆಗುತ್ತೆ. ಇದು ವಾಕ್ ಆದ್ರೆ ಆಟೋಮೆಟಿಕ್ ಆನ್ ಆಗುತ್ತೆ. ಇದು ನೋಡಿ, ಹಿಂಗ ಆನ್ ಆಗುತ್ತೆ. ಇದು ಫ್ಲೋರಿಂಗ್ ಎಲ್ಲ ನಿಮಗೆ 40 mm ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಜಿಂದಾಲ್ SS ರೇಲಿಂಗ್ಸ್ ಯೂಸ್ ಮಾಡಿದ್ದಾರೆ. ಹೀಗೆ ಬನ್ನಿ, ಸೇಮ್ ಫಸ್ಟ್ ಫ್ಲೋರ್ ಅಲ್ಲಿ ನೋಡೋಲ್ಲ ಅದೇ ತರ ಒಂದು ಬಾಲ್ಕನಿ ಬರುತ್ತೆ. ಇದು ಬಾಲ್ಕನಿ ಬರುತ್ತೆ. ಬಾಲ್ಕನಿ ಟಫನ್ ಗ್ಲಾಸ್, SS ರೇಲಿಂಗ್ಸ್, ಟೀಕುಡ್ ವಾಸ್ಕಲ್ಲು, ಅದು ರೋಡ್ ವ್ಯೂ ಬರುತ್ತೆ. ಇದು 3rd ರೂಮ್ ಬರುತ್ತೆ, ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ತರ ಮಾಡ್ಕೋಬಹುದು. ಇದು ಕಾಟ್ ಹಾಕಿಲ್ಲ. ಇದು ಬಂದ್ರೆ ಟೀಕುಡ್ ವಾಸ್ಕಲ್, ಟೀಕುಡ್ ಡೋರು, ಟಿವಿ ಕ್ಯಾಬಿನೆಟ್ ಇದೆ. ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿಸಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ ಇದು ಕುಬೇರ್ ಮೂಲೆ ಬರುತ್ತೆ. ಇದು ಕುಬೇರ್ ಮೂಲೆ. ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ. ಇಲ್ಲಿ ಶೋಕೇಸ್ ಮಾಡಿಸಿದ್ದಾರೆ, ಸ್ಮಾಲ್ LED ಲೈಟ್ಸ್ ಹಾಕಿ. ಮೇಲೆ ಡಕ್ಟ್ ಮಾಡಿ ಸ್ಟೋರೇಜ್ ಮಾಡಿಸಿದ್ದಾರೆ, ಎಕ್ಸ್ಟ್ರಾ ಸ್ಟೋರೇಜ್ ಮಾಡ್ಕೋಬಹುದು. ಇದು POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಸೀಲಿಂಗು LED ಲೈಟ್ಸ್ ಕೊಟ್ಟಿದ್ದಾರೆ. ಆಮೇಲೆ ಏನೋ ನಿಮ್ಮ ಹತ್ರ AC ಇದ್ರೆ AC ಪ್ರಾವಿಷನ್ ಮಾಡಿದ್ದಾರೆ. AC ಫಿಟ್ ಮಾಡ್ಕೋಬಹುದು. ಅದಕ್ಕೆ ಕ್ಲಿಕ್ ಮಾಡಿದ್ರೆ ಓಪನ್ ಇದೆ. ಇನ್ನು ವೆಲ್ಡಿಂಗ್ ಮಾಡಿದ್ದಾರೆ ಅಲ್ಲಿ. ಬನ್ನಿ, ಹೀಗೆ ಬಂದ್ರೆ ಸೇಮ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದಕ್ಕೂ ನಿಮಗೆ ಫ್ಲೋರಿಂಗು ಆಂಟಿಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. 2x4 ಸ್ಲೈಡಿಂಗ್ ಮಾಡಿದ್ದಾರೆ. ಟೈಲ್ಸ್ ವಾಲ್ಗೆ ಪೂರ್ತಿ ಮಾಡಿದ್ದಾರೆ. ನೋಡಿ, ಈ ರೂಮ್ಗೆ ಪೂರ್ತಿ ಮಾಡಿದ್ದಾರೆ, ಮೇಂಟೆನೆನ್ಸ್ ಪರ್ಪಸ್. ಅಲ್ಲಿ ಗೀಸರ್ ಸೋಲಾರ್ ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ ಕಮೋಡ್ ಬರುತ್ತೆ, ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ, ಇಲ್ಲೊಂದು ಶವರ್ ಬರುತ್ತೆ, ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ, ಇಲ್ಲೊಂದು ಮಿರರ್ ಬರುತ್ತೆ. ಇದು ವಾಟರ್ ಪ್ರೂಫ್ ಡೋರ್ ಯೂಸ್ ಮಾಡಿದ್ದಾರೆ. ಹೆವಿ ಗೇಜ್ ಇದೆ. ಬನ್ನಿ 4th ರೂಮ್ ಹೋಗೋಣ. ಇದು 4th ರೂಮ್ ಬರುತ್ತೆ. ನೀವು ಇದನ್ನ 4-in-1 ಆಗಿ ಕನ್ವರ್ಟ್ ಮಾಡ್ಕೋಬಹುದು. ನೋಡಿ, ಇದು ಹೋಮ್ ಥಿಯೇಟರ್ ರೂಮ್ ಬರುತ್ತೆ. ಹೋಮ್ ಥಿಯೇಟರ್ ರೂಮು, ಇಲ್ಲೊಂದು ನೀವು ಜಿಮ್ ರೂಮು, ಇಲ್ಲೊಂದು ಯೋಗ ರೂಮು, ಇಲ್ಲೊಂದು ಪಾರ್ಟಿ ಹಾಲು, 3-in-1 ಏನ್ ಬೇಕಾದ್ರೆ ಕನ್ವರ್ಟ್ ಮಾಡ್ಕೋಬಹುದು. ಫ್ಲೋರಿಂಗು ನಿಮ್ಗೆ ವುಡನ್ ಟೈಲ್ಸ್, ವುಡನ್ ಡಿಸೈನ್ ಟೈಲ್ಸ್ ಹಾಕ್ಸಿದ್ದಾರೆ. ಫ್ಲೋರಿಂಗು ಇಲ್ಲಿ ಸ್ಮಾಲ್ ಸ್ಟೋರೇಜ್ ಏನಾದ್ರು ಇಟ್ಕೋಬಹುದು, ಸ್ಟೋರೇಜ್ ಮಾಡಿಸಿದ್ದಾರೆ. PUC ಸೀಲಿಂಗ್, PUC ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. POP ಫ್ರೀ ಸೀಲಿಂಗ್ ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ಗಳು ಕೊಟ್ಟಿದ್ದಾರೆ. ಇದೆಲ್ಲ ಸ್ಪಾಟ್ ಲೈಟ್ಸ್, LED ಲೈಟ್ಸ್ ಇದೆ. ಹೀಗೆ ಬಂದ್ರೆ ಇದು ವೆಂಟಿಲೇಷನ್ಗೋಸ್ಕರ ಸ್ಲೈಡಿಂಗು ಡೋರ್ ಮಾಡಿಸಿದ್ದಾರೆ. ಇದು ಸ್ಲೈಡಿಂಗ್ ಡೋರ್ ಮಾಡಿಸಿದ್ದಾರೆ.
ಸೇಫ್ಟಿಗೆ MS ರೈಲಿಂಗ್ಸ್ ಹಾಕಿದ್ದಾರೆ, ಸೇಫ್ಟಿ ಗ್ರಿಲ್ ಹಾಕ್ಸಿದ್ದಾರೆ, ಸ್ಲೈಡಿಂಗ್ ಡೋರ್ ಆಗಿ ಬರುತ್ತೆ ಇದು. ಮಸ್ಕಿಟೋ ನೆಟ್ ಬರುತ್ತೆ, ಮಸ್ಕಿಟೋ ನೆಟ್ ಬರುತ್ತೆ ಇದಕ್ಕೆ. ಹೀಗೆ ಬನ್ನಿ, ಇದು ಫ್ರೆಶ್ ಡೋರ್ ಬರುತ್ತೆ. ಹೀಗೆ ಬನ್ನಿ, ಇದು ನೋಡಿ ಕೆಳಗಡೆಯಿಂದ ಮೇಲ್ಗಡೆ ಹೋಗಿ ಸೆನ್ಸರ್ ಲೈಟ್, ನಾವು ವಾಕ್ ಆದ್ರೆ ಆಟೋಮೆಟಿಕ್ ಅದೇ ಆನ್ ಆಗುತ್ತೆ ನೋಡಿ, ಈ ತರ ಆನ್ ಆಗುತ್ತೆ. ಅದೇನು ಪ್ರಾಬ್ಲಮ್ ಇದೆ, ಆನ್ ಆಗಿಲ್ಲ, ಆನ್ ಆಗುತ್ತೆ. ಬನ್ನಿ, ಹೀಗೆ ಬನ್ನಿ. ಹೀಗೆ ಬಂದ್ರೆ ಸೀಲಿಂಗು POP ಫಾಲ್ ಸೀಲಿಂಗ್ ಮಾಡಿಸಿ ಸುತ್ತ ಲೈಟ್ಸ್ಗಳು ಕೊಟ್ಟಿದ್ದಾರೆ. ಇದು ಟೆರೆಸ್ಗೆ ಹೋಗೋ ಜಾಗದು. ಇದು SS ರೈಲಿಂಗ್ಸು ಜಿಂದಾಲ್ ನೋಡಿ. ಇದು ಟೆರೆಸ್ಗೆ ಹೆವಿ ಡೋರು MS ಅಲ್ಲಿ ಮಾಡಿಸಿದ್ದಾರೆ. ಹೆವಿ ಥಿಕ್ನೆಸ್, ಸೇಫ್ಟಿಗೋಸ್ಕರ ಹೆವಿ ಡೋರ್ ಇದೆ, ಹೆವಿ ಗೇಜ್ ಇದೆ ಇದು. ಬನ್ನಿ, ಈಗ ಬನ್ನಿ. ಬಂದ್ರೆ ಇದು ನಿಮ್ಗೆ ಫ್ಲೋರಿಂಗು 1/1 ವಾಟರ್ ಪ್ರೂಫ್. ಇದು ವಾಟರ್ ಪ್ರೂಫ್ ಬರುತ್ತೆ. ಫ್ಲೋರಿಂಗು ವಾಟರ್ ಪ್ರೂಫ್ ಟೈಲ್ಸ್ ಹಾಕಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ವಾಷಿಂಗ್ ಮಿಷಿನ್ ಪ್ರಾವಿಷನ್ ಮಾಡಿದ್ದಾರೆ. ಪಾಯಿಂಟ್ಗಳು ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಪಾಯಿಂಟ್. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ನಿಮ್ಗೆ ಬಟ್ಟೆ ಒಣಗಾಕೋಕೆ T ಆಂಗಲ್ ಹಾಕಿದ್ದಾರೆ. ಇಲ್ಲಿ ಬಟ್ಟೆ ಒಣಗಾಕೋಬಹುದು, T ಆಂಗಲ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಬಂದ್ರೆ 1000 ಲೀಟರ್ದು ಒಂದು ಟ್ಯಾಂಕ್ ಇಟ್ಟಿದ್ದಾರೆ. ಟ್ಯಾಂಕ್ ಬರುತ್ತೆ ಇಲ್ಲಿ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನೋಡಿ, ಇದು ನೀವು ಕೈಯಲ್ಲೇ ಬಟ್ಟೆ ಒಕ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಕಲ್ಲ ಕೊಟ್ಟಿದ್ದಾರೆ, ಕೈಯಲ್ಲೇ ಬಟ್ಟೆ ಒಕ್ಕೋಬಹುದು ನೋಡಿ. ಇದು ಸುತ್ತ ಲೊಕೇಶನ್ ನೋಡಿ. ನಿಮ್ಗೆ ಇಲ್ಲಿಂದ ವಾಲ್ನಹಳ್ಳಿ ಮೆಟ್ರೋ ಸ್ಟೇಷನ್ ಜಸ್ಟ್ 1.2 ಕಿಲೋಮೀಟರ್ ಆಗುತ್ತೆ. ಕಲ್ಗಟ್ಪುರ ಮೆಟ್ರೋ 1.5 ಕಿಲೋಮೀಟರ್ ಆಗುತ್ತೆ. ನಿಮ್ಗೆಲ್ಲ ನಿಯರೆಸ್ಟ್ ಇದೆ ಇಲ್ಲಿ. ಹೀಗೆ ಹೋದ್ರೆ ಮುಂದೆ ಹೋಗಿ ಲೆಫ್ಟ್ ತಗೊಂಡು ರೈಟ್ ತಗೊಂಡ್ರೆ ನಿಮ್ಗೆ ಕನಕಪುರ ರೋಡ್ ಕನೆಕ್ಟಿವಿಟಿ ಇದೆ. ಹೀಗೆ ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರೆ ನಿಮ್ಗೆ ಮೈಸೂರು ರೋಡ್ ಕನೆಕ್ಟಿವಿಟಿ ಇದೆ. ನಿಮ್ಗೆಲ್ಲ ವಾಕಬಲ್ ಡಿಸ್ಟೆನ್ಸ್ ಇದೆ. ಸ್ಕೂಲು, ಕಾಲೇಜು, RV ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ಗಳಿದೆ. ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ. ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಯಾವುದೇ ಬ್ರೋಕರೇಜ್ ಇರಲ್ಲ, ಡೈರೆಕ್ಟ್ ಓನರು. ಈ ಓನರ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಓನರ್ ನಂಬರ್ ಹಾಕಿರ್ತೀನಿ. ಓನರ್ ಹೆಸರು ರಮೇಶ್ ಅಂದ್ಬಿಟ್ಟು. ಇಲ್ಲ ಅಂದ್ರೆ ಮೇಲ್ಗಡೆ ಎಲ್ಲೋ ಬಾಕ್ಸ್ ಅಲ್ಲಿ ಓನರ್ ನಂಬರ್ ಇರುತ್ತೆ, ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಾಪರ್ಟಿ ಬಗ್ಗೆ ಡೀಟೇಲ್ ತಗೊಳ್ಳಿ. ಪ್ಲೀಸ್ N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್.